ಸ್ಟಡಿ ಮಾಡಿ ಬೇಕಾದ್ರೆ ಮಾತಾಡ್ತೀವಿ. ರಾಷ್ಟ್ರೀಯ ಉತ್ಸವಗಳಿರ್ಬೋದು, ಹಬ್ಬಗಳಿರ್ಬೋದು, ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅದನ್ನ ಗೌರವ ಕೊಡಬೇಕು ಅನ್ನೋದನ್ನ ಹೇಳಲಾಗಿದೆ ಆದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾರೆ, ಕಾಂಗ್ರೆಸ್ ಸರ್ಕಾರ. ನಾವು ನಮ್ಮ ರಾಜ್ಯದ ಕುವೆಂಪುರವರು ಶಾಂತಿಯ ತೋಟ, ಆ ಶಾಂತಿಯ ತೋಟದಲ್ಲೇ ಎಲ್ಲ ಇದೆಯಲ್ಲ, ಸರ್ವ ಜನಾಂಗದ ಶಾಂತಿ, ಸರ್ವ ಜನಾಂಗದ ಶಾಂತಿಯ ತೋಟ. ಅದ್ರಲ್ಲಿ ಏನೇನು ಹೇಳ್ಬೇಕು, ಯಾವ ಧರ್ಮ ಹೇಳ್ಬೇಕು ಎಲ್ಲ ಹೇಳಿದೀವಲ್ಲ. ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಲ್ಲ ಇದೆಯಲ್ಲ. ಇದೇ ನಮ್ಮ ರಾಜ್ಯ. ಆ ರಾಜ್ಯ, ಆ ಭೂಮಿಯಿಂದ ಬೆಳೆದಿರೋರು ನಾವು. ಸೊ ಈ ದೇಶಕ್ಕೆ ಒಂದೇ ಮಾತರಕ್ಕೆ ಒಂದು ಬುನಾದಿ ಆಗ್ತಂತ ಪಕ್ಷದವ್ರು ನಾವು. ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದ್ಕೊಟ್ಟಂತ ಪಕ್ಷದವ್ರು ನಾವು, ರಾಷ್ಟ್ರಗೀತೆ ತಂದ್ಕೊಟ್ಟಂತ ಪಕ್ಷದವ್ರು ನಾವು, ಸಂವಿಧಾನ ತಂದ್ಕೊಟ್ಟಂತ ಪಕ್ಷದವ್ರು ನಾವು, ಸ್ವಾತಂತ್ರ್ಯ ತಂದ್ಕೊಟ್ಟಂತ ಪಕ್ಷದವ್ರು ನಾವು. ಈಗ ಪಾಪ ಬೇರೆಯವರು ನಮ್ನೆಲ್ಲ ಸ್ವಲ್ಪ ಅನುಸರಿಸ್ತಾ ಇದಾರಲ್ಲ, ನಮ್ ಬಹಳ ಸಂತೋಷ. ಇನ್ಮೇಲೆ 2 ಗೀತೆಗಳಾಗತ್ತೆ, ರಾಷ್ಟ್ರಗೀತೆಗಳು. ಎಲ್ಲಿ ಅದನ್ನ ಅದ್ರ ಬಗ್ಗೆ ಮಾತಾಡೋಣ, ಸ್ಟಡಿ ಮಾಡಿ ಬೇಕಾದ್ರೆ ಮಾತಾಡ್ತೀವಿ. ರಾಷ್ಟ್ರೀಯ ಉತ್ಸವಗಳಿರ್ಬೋದು, ಹಬ್ಬಗಳಿರ್ಬೋದು, ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅದನ್ನ ಗೌರವ ಕೊಡಬೇಕು ಅನ್ನೋದನ್ನ ಹೇಳಲಾಗಿದೆ ಆದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾರೆ, ಕಾಂಗ್ರೆಸ್ ಸರ್ಕಾರ. ನಾವು ನಮ್ಮ ರಾಜ್ಯದ ಕುವೆಂಪುರವರು ಶಾಂತಿಯ ತೋಟ, ಆ ಶಾಂತಿಯ ತೋಟದಲ್ಲೇ ಎಲ್ಲ ಇದೆಯಲ್ಲ, ಸರ್ವ ಜನಾಂಗದ ಶಾಂತಿ, ಸರ್ವ ಜನಾಂಗದ ಶಾಂತಿಯ ತೋಟ. ಅದ್ರಲ್ಲಿ ಏನೇನು ಹೇಳ್ಬೇಕು, ಯಾವ ಧರ್ಮ ಹೇಳ್ಬೇಕು ಎಲ್ಲ ಹೇಳಿದೀವಲ್ಲ. ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಲ್ಲ ಇದೆಯಲ್ಲ. ಇದೇ ನಮ್ಮ ರಾಜ್ಯ. ಆ ರಾಜ್ಯ, ಆ ಭೂಮಿಯಿಂದ ಬೆಳೆದಿರೋರು ನಾವು. ಸೊ ಈ ದೇಶಕ್ಕೆ ಒಂದೇ ಮಾತರಕ್ಕೆ ಒಂದು ಬುನಾದಿ ಆಗ್ತಂತ ಪಕ್ಷದವ್ರು ನಾವು. ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದ್ಕೊಟ್ಟಂತ ಪಕ್ಷದವ್ರು ನಾವು, ರಾಷ್ಟ್ರಗೀತೆ ತಂದ್ಕೊಟ್ಟಂತ ಪಕ್ಷದವ್ರು ನಾವು, ಸಂವಿಧಾನ ತಂದ್ಕೊಟ್ಟಂತ ಪಕ್ಷದವ್ರು ನಾವು, ಸ್ವಾತಂತ್ರ್ಯ ತಂದ್ಕೊಟ್ಟಂತ ಪಕ್ಷದವ್ರು ನಾವು. ಈಗ ಪಾಪ ಬೇರೆಯವರು ನಮ್ನೆಲ್ಲ ಸ್ವಲ್ಪ ಅನುಸರಿಸ್ತಾ ಇದಾರಲ್ಲ, ನಮ್ ಬಹಳ ಸಂತೋಷ. ಇನ್ಮೇಲೆ 2 ಗೀತೆಗಳಾಗತ್ತೆ, ರಾಷ್ಟ್ರಗೀತೆಗಳು. ಎಲ್ಲಿ ಅದನ್ನ ಅದ್ರ ಬಗ್ಗೆ ಮಾತಾಡೋಣ.